ಮಹಾಭಾರತದ ಒಂದು ಕಥೆ. ದೇವರ ದಯೆ ಇದ್ದರೆ ಏನು ಬೇಕಾದ್ರೂ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೀತಾ ಇದೆ. ಹೀಗೆ ಒಂದು ಗರ್ಭಿಣಿ ಪಕ್ಷಿ, ಗುಬ್ಬಚ್ಚಿನೋ ಯಾವುದೋ ಒಂದು ಅಂತ ಅಂದ್ಕೊಳ್ಳಿ, ಆ ಹಾರು ಬಂದು ಒಂದು ರಥದ ಮೇಲೆ ಕೂತ್ಕೊಂತು. ಒಂದು ರಥದ ತುದಿ ಮೇಲೆ, ಪೀಕ್ ಆಫ್ ದಿ ವಾರ್. ಅದು ಎಲ್ಲಿಂದನೋ ಒಂದು ಬಾಣ ಬಂತು, ಹೊಡೆದಾಟ ನಡೀತಾ ಇರುತ್ತಲ್ಲ ಹಾಗೆ. ಆ ಬಾಣ ಏನಾಯಿತು, ಈ ರಥದ ಮೇಲೆ ಹಾದು ಹೋಗ್ತಾ ಆ ಪಕ್ಷಿ ಆ ತುದಿನಲ್ಲಿ ಕೂತಿತ್ತಲ್ಲ, ಆ ಹೊಟ್ಟೆನ ಸೀಳ್ಕೊಂಡು ಆ ವೈರಿ ಪಡೆಗೆ ಅದು ಹೋಯಿತು. ಇಮಿಡಿಯೇಟ್ ಆಗಿ ಆ ಪಕ್ಷಿ ಸತ್ತೋಯ್ತು. ಆದರೆ ಆ ಹೊಟ್ಟೆನಲ್ಲಿ ಇರುತ್ತಲ್ಲ ಮೊಟ್ಟೆಗಳು, ಒಂದು 4 ಮೊಟ್ಟೆ ಇತ್ತಂತೆ. ಅಲ್ಲಿ ರಥದ ಚಕ್ರದ ಪಕ್ಕದಲ್ಲೇ ದಟ್ಟವಾಗಿ ಹುಲ್ಲು ಬೆಳೆದಿತ್ತು. ಹುಲ್ಲಿನ ಮೇಲೆ ಬಿತ್ತು, ಸೇಫ್ ಆಗೋಯ್ತು. ಅದೇ ಸಮಯಕ್ಕೆ ಸೈಂಧವ ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಿದ್ದವನು ಅದೇ ದಾರಿಲಿ ಬಂದೋಡಿ ಈ ಹುಲ್ಗವಲ ಮೇಲೆ ಹಿಂಗೆ ಹಾದು ಹೋಗ್ತಾನೆ. ಆ ಹೋಗೋ ಟೈಮ್ನಲ್ಲಿ ಇನ್ನೊಂದು ಬಾಣ ಬಂತಂತೆ. ಕಾನ್ಫ್ಲಿಕ್ಟ್ ನಡೀತಾ ಇರುತ್ತಲ್ಲ, ಆ ಬಾಣ ಏನಾಗಿದೆ, ಆನೆ ಕುತ್ತಿಗೆ ತನಕ ಬರೋ ಬಾಣ ಆನೆ ಕುತ್ತಿಗೆಗೆ ಕಟ್ಟಿರುವಂಥ ಗಂಟೆನ ಒಡ್ಕೊಂಡು ಹೋಯ್ತಂತೆ. ಆ ಗಂಟೆ ಏನಾಯಿತು, ಈ ಮೊಟ್ಟೆಗಳು ಬಿದ್ದಿತ್ತಲ್ಲ ಆ ಮೊಟ್ಟೆ ಮೇಲೆ ಕೂತ್ಕೊಂತಂತೆ. ಸೊ ಇಟ್ ಕವರ್ಡ್ ದಿ ಮೊಟ್ಟೆ. 4 ಮೊಟ್ಟೆಗಳಿತ್ತಲ್ಲ, ಅದು ಕವರ್ ಮಾಡ್ತದೆ. ಸೊ ಹೀಗೆ ಯುದ್ಧ ಎಲ್ಲ ಆಯಿತು, ಮುಗೀತು ಯುದ್ಧ. 18 ದಿನದ ಕುರುಕ್ಷೇತ್ರ ಯುದ್ಧ ಮುಗೀತು. ಆಮೇಲೆ ಈ ಸತ್ತಂಥ ವ್ಯಕ್ತಿಗಳಿಗೆ ಉತ್ತರ ಕ್ರಿಯೆ ಮಾಡಬೇಕಲ್ಲ, ಆ ಮಾಡೋದಕ್ಕೆ ಪುರೋಹಿತರುಗಳು ಅವರೆಲ್ಲ ತಮ್ಮ ಒಂದೊಂದೊಂದೊಂದು ಬ್ಯಾಚ್, ಏಕೆಂದರೆ ಹೆಣಗಳೆಲ್ಲ ಬಿದ್ದಿರುತ್ತೆ, ಆ ಯುದ್ಧರಂಗನೆಲ್ಲ ಸ್ವಚ್ಛ ಮಾಡಬೇಕು, ಶುದ್ಧಿ ಮಾಡಬೇಕು. ಸೊ ಅದನ್ನೆಲ್ಲ ಮಾಡೋಕ್ಕೆ ಬರಬೇಕಲ್ಲ. ಸೊ ಹಾಗಾಗಿ ಪುರೋಹಿತರ ದಂಡಗಳು ಬಂತು. ಸೊ ಯಾವುದೋ ಒಂದು ಟೀಮು, ಪುರೋಹಿತರು ಒಂದು ಟೀಮು ವಿತ್ 4-5 ಜನ ಶಿಷ್ಯರು ಒಟ್ಟಿಗೆ ಹಿಂಗೆ ಬರ್ತಿದ್ದಾಗ ಈ ಗಂಟೆ ಬಿದ್ದಿತ್ತಲ್ಲ, ಹುಲ್ಲಿನ ಮೇಲೆ ಮೊಟ್ಟೆ ಇತ್ತಲ್ಲ, ಆ ದಾರಿನಲ್ಲಿ ಬಂದಾಗ ಅಲ್ಲಿ ಚಿಲಿಪಿಲಿ ಶಬ್ದ. ಎಲ್ಲ ಹುಡುಕಿದ್ರು, ಏನು ಅಂತ ನೋಡ್ತಾರೆ, ಆ ಗಂಟೆ ಒಳಗಿಂದ ಶಬ್ದ ಬರ್ತಾ ಇದೆ. ಇದೇನಪ್ಪ ವಿಚಿತ್ರ ಅಂತ ತೆಗೆದು ನೋಡಿದ್ರೆ 4 ಮರಿಗಳು ಹ್ಯಾಚ್ ಆಗಿದೆ. ಆಶ್ಚರ್ಯ ನೋಡಿ ಇದು. ಅದು ಮೋಸ್ಟ್ಲಿ ಈ ಪಕ್ಷಿ ಯಾವಾಗಲೂ ಯುದ್ಧ ಶುರುವಾದಾಗಲೋ ಏನೋ ಆ ರಥದ ಮೇಲೆ ಬಂದು ಕೂತಿರೋದು ಅನಿಸುತ್ತೆ. ಸೊ ಅಷ್ಟು ದಿನದ ಯುದ್ಧ ಮುಗಿಯೋ ಅಷ್ಟೊತ್ತಿಗೆ ಅದು ಕೆಳಗೆ ಬಿದ್ದಿತ್ತಲ್ಲ, ಅದು ಹ್ಯಾಚ್ ಆಗಿದೆ. ಸರಿ, ಆಮೇಲೆ ಪುರೋಹಿತರು ಮತ್ತು ಅವರ ಶಿಷ್ಯಂದರು ಎಲ್ಲ ಆ ಪಕ್ಷಿಗಳನ್ನ ಎತ್ಕೊಂಡು ಹೋಗಿ ಸಾಕೋದ್ರಂತೆ. ಸೊ ಈ ಥರ ಇದು ಒಂದು ಮಹಾಭಾರತದಲ್ಲಿ ಇದೊಂದು ಕಥೆ. ಭಗವಂತನ ದಯೆ ಇದ್ದರೆ ಎಲ್ಲ ನಡೆಯುತ್ತೆ. ಅವನ ದಯೆ ಇಲ್ಲ ಅಂತಂದರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಫಸ್ಟು ಆ ರಥದ ಮೇಲೆ ಆ ಪಕ್ಷಿ ಕೂತ್ಕೊಂಡಾಗ ಯಾರೋ ಬಿಟ್ಟು ಬಾಣನೋ ಏನೋ, ಅದು ಆ ಪಕ್ಷಿನೇ ಆ ಹೊಟ್ಟೆಗೆ ಫುಲ್ಲು ಡೈರೆಕ್ಟಾಗಿ ಚುಚ್ಕೊಂಡ್ಬಿಟ್ಟಿದ್ರೆ ಮೊಟ್ಟೆನೂ ಹೊಡೆದೋಗಿರೋದು. ಆದರೆ ಆ ಹೊಟ್ಟೆ ಸೀಳಿದೆ ಅಷ್ಟೇ, ಸೀಳ್ಕೊಂಡು ಹೋಗಿದೆ ಅದು. ಆ್ಯಂಡ್ ಆ ಮೊಟ್ಟೆಗಳೇನಾಗಿದೆ, ಪಕ್ಕದಲ್ಲೇ ಹುಲ್ಲಿನ ಮೇಲೆ ಬಿದ್ದಿದೆ. ನೋಡಿ, ಆ ರಥ ಎಲ್ಲಿ ನಿಂತಿದೆ, ಹುಲ್ಲಿನ ಪಕ್ಕ ನಿಂತಿದೆ. ಹುಲ್ಲಿನ ಮೇಲೆ ಬೀಳಬೇಕಾದು. ತಾಯಿ ಹೊಟ್ಟೆಗೆ ಬಿದ್ದಿದ್ದು ಒಳಗಡೆನೇ ಸತ್ತಿಲ್ಲ ಅದು. ಆ ಮೊಟ್ಟೆ ಆಚೆ ಬಿದ್ದರೂ ನೆಲದ ಮೇಲೆ ಬಿದ್ದು ಹೊಡೆದಿಲ್ಲ, ಹುಲ್ಲಿನ ಮೇಲೆ ಬಿದ್ದು ಪ್ರೊಟೆಕ್ಟ್ ಆಗಿದೆ. ಆಮೇಲೆ ಆನೆ ಬಂದಿದೆಯಲ್ಲ, ಆನೆ ಏನಾರ ಕಾಲಿಟ್ಬಿಟ್ಟಿದ್ರು ಹೊಡೆದೋಗಿರೋದು ಮೊಟ್ಟೆ. ಆನೆ ಕೂಡ ಕಾಲಿಟ್ಟಿಲ್ಲ. ಆ್ಯಂಡ್ ಹೋಗಲಿ, ಆ ಗಂಟೆ ಬಿತ್ತಲ್ಲ, ಆ ಗಂಟೆದು ಸೈಡ್ ಅದು ಅದ್ರ ಮೇಲೆ ಬಿದ್ದುಬಿಟ್ಟಿದೆ, ಮೊಟ್ಟೆ ಮೇಲೆ. ಮೊಟ್ಟೆ ಹೊಡೆದೋಗಿರೋದು ಆ ಗಂಟೆ ಕರೆಕ್ಟಾಗಿ ಮೊಟ್ಟೆ ಮೇಲೆ ಬಿದ್ದಿದೆ. ಆಮೇಲೆ ಯುದ್ಧ ಎಲ್ಲ ಮುಗಿಯೋ ತನಕನೂ ಅದು ಹಾಗೆ ಪ್ರೊಟೆಕ್ಟ್ ಆಗಿದೆ, ಅಲ್ಲಿ ಯಾರೂ ಓಡಾಡಿಲ್ಲ. ಸೊ ಆ ಮೊಟ್ಟೆಗಳಷ್ಟು ಪ್ರೊಟೆಕ್ಟ್ ಆಗಿದೆ. ಹೇಗೆ ಪ್ರೊಟೆಕ್ಟ್ ಆಯಿತು? ಭಗವಂತನಿಂದ. ಪ್ರತಿಯೊಂದು ಸಣ್ಣ ಒಂದು ಅಂಶಗಳನ್ನು ದೇವರು ಸ್ಕ್ರಿಪ್ಟ್ ಬರೆದು ಇಟ್ಬಿಟ್ಟಿರ್ತಾನಂತೆ. ಅವನ ಇಚ್ಛೆ ಇತ್ತು ಅಂತಂದರೆ ಎಲ್ಲ ಸಾಧ್ಯ. ಸೊ ಹೀಗೆ ಮಹಾಭಾರತ, ರಾಮಾಯಣ, ಪುರಾಣಗಳು ಇವೆಲ್ಲ ನಮಗೆ ದೇವರ ಕಥೆ ಹೇಳೋದು ಒಂದೇ ಅಲ್ಲದೆ ದೇವರ ವೈಭವ ತೋರಿಸುತ್ತೆ ಮತ್ತು ತಿಳ್ಕೊಳ್ಳೋವಂಥ ಅನೇಕ ಅಂಶಗಳನ್ನು ನಮಗೆ ಹೇಳ್ಕೊಡ್ತಾ ಹೋಗುತ್ತೆ.